ನಹೂಮ 1ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವನು ಹೇರಿದ ನೊಗವನ್ನು ಈಗ ನಿನ್ನ ಮೇಲಿನಿಂದ ಮುರಿದು ಬಿಟ್ಟು ಕಣ್ಣಿಗಳನ್ನು ಕಿತ್ತು ಹಾಕುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಸೈತಾನನು ನಮ್ಮ ಜೀವಿತದಲ್ಲಿ ಕೊಂಡು ಬಂದಿರುವಂತಹ ನೊಗಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ, ಮುರಿದಾಕುವವರಾಗಿದ್ದಾರೆ. ಇವತ್ತು ಅನೇಕ ವಿಧವಾಗಿ ಸೈತಾನನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಅನೇಕ ಒಂದು ಮಾರ್ಗದಲ್ಲಿ ಒಂದು ದಾಸತ್ವದಲ್ಲಿ ಅವನು ನಮ್ಮನ್ನ ನಡೆಸುವವನಾಗಿದ್ದಾನೆ. ರೋಗ ಅನ್ನುವಂತಹ ಒಂದು ದಾಸತ್ವದಲ್ಲಿ ಅವನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಸಾಲ ಅನ್ನುವಂತಹ ಒಂದು ನೊಗವನ್ನು ನಮ್ಮ ಮೇಲೆ ಕೊಂಡು ಬರುವವನಾಗಿದ್ದಾನೆ. ಒಂದು ಕಣ್ಣೀರ್ ಅನ್ನುವಂಥದ್ದು, ಉಪದ್ರವ ಅನ್ನುವಂತಹ ಒಂದು ಕಣ್ಣೀರಿನ ಮಾರ್ಗಗಳು ನಮ್ಮ ಜೀವಿತದಲ್ಲಿ ಅವನು ಹೇರಳವಾಗಿ ಕೊಂಡು ಬಂದು ನೊಗಗಳಲ್ಲಿ ನಮ್ಮನ್ನು ಕಟ್ಟಿ ಬಿಡುವವನಾಗಿದ್ದಾನೆ. ಆದರೆ ದೇವರು ಅವುಗಳನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ಮುರಿದಾಕುವವರಾಗಿದ್ದಾರೆ. ಇವತ್ತು ಯಾವ ಒಂದು ಮಾರ್ಗದಲ್ಲಿ ನೀನು ಇವತ್ತು ಬಾಧಿಸಲ್ಪಡ್ತಾ ಇದೆಯಾ? ಸಾಲದಿಂದ ಬಿಡಿಸಿಕೊಳ್ಳಬೇಕು ಅಂತ ಹೇಳಿ ಬಾಧಿಸಲ್ಪಡ್ತಾ ಇದೆಯಾ? ರೋಗದಿಂದ ಬಿಡಿಸಲ್ಪಡಬೇಕು ಅಂತ ಹೇಳಿ ಬಾಧಿಸಲ್ಪಡ್ತಾ ಇದೆಯಾ? ಇವತ್ತು ದೇವರ ನೊಗಗಳನ್ನು ದೇವರು ಏನ್ ಮಾಡುವವರಾಗಿದ್ದಾರೆ, ಮುರಿದಾಕಿ ಬಿಡುವವರಾಗಿದ್ದಾರೆ. ಕಣ್ಣಿಗಳನ್ನ ಕಿತ್ತು ಬಿಡುವವರಾಗಿದ್ದಾರೆ. ಯಾಕೆಂದ್ರೆ ಕರ್ತನು ನಮ್ಮ ಆತನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ತನ್ನ ಮಾಸುಂಡೆಗಳಿಂದ ನಮ್ಮನ್ನು ಗುಣಪಡಿಸುವವನಾಗಿದ್ದಾನೆ. ಆತನು ನಮ್ಮ ರೋಗಗಳನ್ನ ಆತನು ಹೊತ್ತುಕೊಂಡಿದ್ದಾನೆ, ನಮ್ಮ ಸಾಲಗಳನ್ನ ಆತನು ಹೊತ್ತುಕೊಂಡಿದ್ದಾನೆ, ನಮ್ಮ ಪಾಪಗಳನ್ನ ಆತನು ಹೊತ್ತುಕೊಂಡಿರುವವನಾಗಿದ್ದಾನೆ. ನಾವು ಇವತ್ತು ಯಾವ ಒಂದು ಮಾರ್ಗದಲ್ಲಿ ಹೋಗುತ್ತಾ ಇದ್ದೇವೋ ಆ ಮಾರ್ಗದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಎಲ್ಲ ನೊಗಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ಮುರಿದಾಕಿ ಬಿಡುವವರಾಗಿದ್ದಾರೆ. ಇಸ್ರಾಯೇಲರ ಜೀವಿತದಲ್ಲಿ ನೋಡುವಾಗ ಫರೋಹನನ್ನು ಏನ್ ಮಾಡಿದನು, ಅವ್ರನ್ನ ಒಂದು ಬಿಟ್ಟಿ ಕೆಲಸದ ಮಾರ್ಗದಲ್ಲಿ ಅವ್ರನ್ನ ಕರೆದುಕೊಂಡು ಹೋದನು, ಉಪದ್ರವ ಪಡಿಸಿದನು, ಕಠಿಣವಾದಂತಹ ಒಂದು ಶ್ರಮದ ಕೆಲಸಗಳನ್ನು ಅವರ ಮೇಲೆ ಕೊಂಡು ಬಂದನು. ಯಾವಾಗ ದೇವರವರ ಜೀವಿತದಲ್ಲಿ ಕ್ರಿಯೆ ಮಾಡಿದರೋ, ಯಾವಾಗ ದೇವರವರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕೇಳಿಸಿಕೊಂಡಿದ್ದಾರೋ, ಆಗ ದೇವರೇನ್ ಮಾಡುವವರಾಗಿದ್ದಾರೆ, ಫರೋಹನನು ಕೊಟ್ಟಂತಹ ಎಲ್ಲ ವಿಧವಾದ ಉಪದ್ರವಗಳಿಂದ ತನ್ನ ಜನರನ್ನು ದೇವರೇನ್ ಮಾಡುವವನಾಗಿದ್ದಾನೆ, ಬಿಡುಗಡೆ ಮಾಡಿ ಬಿಡುವವನಾಗಿದ್ದಾನೆ. ಉಪದ್ರವದ ನೊಗಗಳನ್ನ ದೇವರು ಮುರಿದಾಕಿ ಬಿಡುವವನಾಗಿದ್ದಾನೆ. ನಾವು ಇವತ್ತು ಕೆಲಸಕ್ಕೆ ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಅನೇಕ ಒಂದು ಉಪದ್ರವದ ಮಾರ್ಗಗಳಲ್ಲಿ ಏನ್ ಮಾಡುವಂತದ್ದಾಗಿದೆ, ಏರ್ಪಟ್ಟು ಬಿಡುವಂತದ್ದಾಗಿದೆ. ಒಂದು ಉಪದ್ರವಗಳು ನಮ್ಮ ಮೇಲೆ ನೊಗದ ರೀತಿಯಾಗಿ ಕುಳಿತುಕೊಂಡು ಬಿಡುವಂತದ್ದಾಗಿದೆ. ಆ ನೊಗಗಳಿಂದ ನಾವು ಹೇಗೆ ತಪ್ಪಿಸಿಕೊಳ್ಬೇಕು ನಮಗೆ ಗೊತ್ತಾಗೋದಿಲ್ಲ. ಆ ಬೇಟೆಗಾರನ ಬಲೆಗಳಿಂದ ನಾವು ಹೇಗೆ ತಪ್ಪಿಸಿಕೊಳ್ಬೇಕು ನಮಗೆ ಗೊತ್ತಾಗೋದಿಲ್ಲ. ದೇವರು ನಮ್ಮ ಜೊತೆಗಾರನಾಗಿರುವುದರಿಂದ ನಮ್ಮ ದೇವರು ಏನ್ ಮಾಡುವವರಾಗಿದ್ದಾರೆ, ನಮ್ಮ ಮೇಲೆ ಇರುವಂತಹ ನೊಗಗಳನ್ನ ದೇವರು ಮುರಿದಾಕಿ ಬಿಡುವವರಾಗಿದ್ದಾರೆ. ಒಂದು ಶಾಪದ ನೊಗವನ್ನ ದೇವರು ಮುರಿದಾಕಿ ಬಿಡುವವರಾಗಿದ್ದಾರೆ. ಒಂದು ಉಪದ್ರವದ ನೊಗವನ್ನ ದೇವರು ಮುರಿದಾಕಿ ಬಿಡುವವರಾಗಿದ್ದಾರೆ. ಒಂದು ರೋಗದ ನೊಗವನ್ನ ದೇವರು ಮುರಿದಾಕಿ ಬಿಡುವವರಾಗಿದ್ದಾರೆ. ಒಂದು ಸಾಲದ ನೊಗವನ್ನ ದೇವರು ಮುರಿದಾಕಿ ಬಿಡುವವರಾಗಿದ್ದಾರೆ. ಎಲ್ಲ ನೊಗದ ಕ್ರಿಯೆಗಳಿಂದ ದೇವರು ನಮ್ಮನ್ನ ತಪ್ಪಿಸಿ, ಎಲ್ಲ ಬೇಟೆಗಾರನ ಬಲಗಳಿಂದ ಕರ್ತನು ನಮ್ಮನ್ನ ತಪ್ಪಿಸಿ, ಸರಾಗವಾಗಿ ನಾವು ನಡೆದು ಹೋಗುವಂತೆ, ದೃಢವಾಗಿ ಹೆಜ್ಜೆ ಇಡುವಂತೆ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಸಹಾಯ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮ ಜೊತೆಯಲ್ಲಿ ಇರುವುದರಿಂದ ಎಲ್ಲ ದಾಸತ್ವದ ಸಂಗತಿಗಳಿಂದ ದೇವರು ನಮ್ಮನ್ನ ವಿಮೋಚನೆ ಮಾಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನ ಸಂಧಿಸಿ ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀವು ಕಾರ್ಯವನ್ನ ಮಾಡಿ, ನಿನ್ನ ಜನರ ಜೀವಿತದಲ್ಲಿ ಹೋರಾಡ್ತಾ ಇರುವಂತಹ ಎಲ್ಲ ಸೈತಾನನ ನೊಗಗಳನ್ನ ನೀವು ಮುರಿದಾಕಿ ನಿನ್ನ ಜನರನ್ನ ಸಮೃದ್ಧಿಯಾಗಿ ಸ್ವತಂತ್ರವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.